ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ತಮನ್ನ ಹೆಂಗೆ ಅನ್ಸತ್ತೈತಿ? ಕಡಿಮೆ ಆಗೈತೆ ಏನು? ಹೋಗೋಣ ದವಾಖಾನಿಗೆ. ಕಡಿಮೆ ಆಗದಂತಿದೆ. ಈಗ ಸ್ವಲ್ಪ ತನಾರು ಮಸ್ಸು ತರ್ಕೊಂಡು ಮಕ್ಕೊಂತೀನಿ. ಇನ್ನು ಹೋಗೋನ್ ತಗೋ. ಆಮೇಲೆ ದವಾಖಾನಿಗೆ ಹೋಗಿ ಒಂದ್ಸರ ಚೆಕ್ ಮಾಡಿಸ್ಕೊಂಡು ಏನು ಗುಳಿಗೆ ಕೊಡ್ತಾರೋ ಇಂಜೆಕ್ಷನ್ ಮಾಡ್ತಾರೋ ಅದು ಮಾಡಿಸ್ಕೊಂಡು ಬಂದುಬಿಡೋಣ. ಸ್ವಲ್ಪ ಅದ್ರಾಗ ಅಂದ್ರೆ ಕಡಿಮೆ ಆಗದೇನ. ಕರೆಂಟ್ ಇಲ್ಲಲ್ಲ, ಮೊಬೈಲ್ ಚಾರ್ಜ್ ಇಟ್ಟಿವಿ, ಕರೆಂಟಾಗಿ ಹೋಗ್ಬಿಟ್ಟೈತೆ ನೋಡ್ರಿ. ಚಾ ಮಾಡ್ತೀನಿ ತಡಿ ಅವನ. ಯಾಕಪ್ಪ ಮಂಗಣ್ಣ ಗುಲಾಬಿ ಅಂಗಡ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿಯಲ್ಲ, ಮೊಗ್ಗೆಲ್ಲ ಹರ್ಕೊಂತೀನಿ ಮಂಗಣ್ಣ. ಅದು ಬ್ಯಾಡಪ್ಪ. ಬ್ಯಾಡಪ್ಪ, ಎಲೆ ಎಲ್ಲ ಹರ್ಕೊಂತೀನಿ ಆಗತ್ತೈತಿ ನಡಿ. ಹಂಗ್ಯಾಕೆ ಮಾಡತ್ತೀರಪ್ಪ? ನಾ ಕಷ್ಟಪಟ್ಟು ಬೆಳೆಸಿನ ಅದನ್ನ ಇನ್ನೂ ಬೆಳಿವಲ್ತು ಅನ್ಕೊಂತ ಈಗ ಮೊಗ್ಗು ಬಿಡತ್ತಿತ್ತದ. ಮಂಗಣ್ಣ ಬ್ಯಾಡಪ್ಪ, ಬ್ಯಾಡ ಅನ್ನಂಗಲ್ಲ ಮತ್ತೆ ತಿಂತದ ಅಲ್ಲ. ತೆರ್ಕೊಂಡ್ ಹೆಂಗೆ ತಿಂತತಿ? ಅಣ್ಣ ತಮ್ಗ ಇಬ್ರು ಗಂಡ ಅಂತೆ, ಗಂಡ ಐತೆ ಅನ್ನೋದ್ರಾಗ ಕುಂತಾಳಲ್ಲ. ಕಾಲೇಜ್ ಒಳಗೆ ಅದೆಷ್ಟು ಚಂದ ಮಾಡತ್ತಾರ ನೋಡ್ರಿ. ಡಿಸೈನ್ ಎಲ್ಲ ಕ್ಯಾಂಟೀನ್ ಅಲ್ರಿ ಅದು, ಎಷ್ಟು ಚಂದ ಮಾಡತ್ತಾರ ನೋಡ್ರಿ. ಅದು ಇನ್ನೂ ಸೀಟ್ ಗೀಟ್ ಏನು ಹಾಕಿಲ್ಲ, ಹಾಕ್ಬೋದು. ಅಂದ್ರೆ ಇದು ಮಳೆ ಒಂದು ನಿಂದ್ರವಲ್ತಲ್ರಿ, ಹಾಗಾಗಿ ಕೆಲಸ ಸ್ಟಾಪ್ ಮಾಡ್ಯಾರ. ಇಲ್ಲಾಂದರೆ ಕಂಟಿನ್ಯೂ ಕೆಲಸ ಮಾಡತ್ತಿದ್ರಲ್ಲಿ. ಇವು ಕ್ಯಾಂಟೀನ್ ಇಲ್ಲಿ ಕಾಣತ್ತಲ್ರಿ, ಸೀಟ್ ಇಲ್ಲಿತ್ತು ಅದು ಕ್ಯಾಂಟೀನ್. ಇವೆಲ್ಲ ಸುರ ತಿಕ್ಕಳಿಗೆ ಅಂತ ಹೇಳಿದ್ರೆ ಮತ್ತೊಂದಲ್ಲಿ ಹೊಸ ಕ್ಯಾಂಟೀನ್ ಮಾಡತ್ತಾರ. ಗುಳಿಗೆ ತಗೊಂಡೆ ದವಾಖಾನಿಗೆ ಹೋಗೋಣಂದ್ರೆ ಒಲ್ಲೆ ಅನ್ನಕತ್ತಿದೆ. ನೋಡೋಣ ಮಧ್ಯಾಹ್ನ ಮೇಲೆ, ಯಾಕಂದ್ರೆ ನಿನ್ನೆ ಏನು ಸೂಟಿ ಮಾಡಿದ್ರಲ್ಲ ಅವ್ರು. ಇವತ್ತು ಹೋಗ್ಬೇಕಂದ್ರೆ ಗದ್ಲು ಭಾಳ ಇರ್ತೈತಿ. ಸಂಜೆ ಮುಂದಾಗಲಿ ಮಧ್ಯಾಹ್ನ ಹತ್ರ ಗದ್ಲು ಕಡಿಮೆ ಇತ್ತಂದ್ರೆ ಹೋಗೋಣಂತ. ಹೋಗಿ ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರ. ನೀ ಹಂಗೆ ಒಲ್ಲೆ ಅಂತೀನಿ. ನೀರು ಗುಳಿಗೆ ತಗೋದ್ರೆ ಕಡಿಮೆ ಆಕತ್ತೆ, ಒಲ್ಲೆ ಅಂತೀಯ. ಮತ್ತು ಆಮೇಲೆ ಮೈ ಬಿಸಿ ಆಗದ್ರಂದು ಸುತ್ತರ್ಕೊಂಡು ಮಕ್ಕೊಳಕತ್ತಿ ಮತ್ತೆ. ಅಲ್ರಿ ಈಗ ಏನಾಯ್ತು ಮಕ್ಕೊಂತಾಳ? ನಿಮ್ಗೆ ಏನೇನು ತೊಗೊಬರೋದು ಇಷ್ಟ ಆಯ್ತು ತೊಗೊಂಬರ್ರಿ. ಹೋಗ ತಮ್ಮನ ಪುಪ್ಪು ಖಾರ ಬನ್ನು ಬೆನ್ನಿ ಬ್ರೆಡ್ ನೀವು ಮೊದ್ಲು ಹೇಳ್ಬಾರ್ದನ್ರಿ. ಈಗ ಏನಾತ್ರಿ ನೀವ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬರ್ತೀವಿ ಮಧ್ಯಾಹ್ನ. ತೊಗೊಂಬರಂಗಿತ್ತ ಸಂಜೆ ತೊಗೊಂಬರ್ರಿ. ಇನ್ನೊಂದು ಐಟಮ್ ಹೇಳಕ್ ಬರೋದು ನೋಡೋದು ಬಾಯಾಗ ಕೇಕ್ ನೋಡು ತಮ್ಮನ ಇಷ್ಟೆಲ್ಲ ಬರ್ತದ. ಅದಕ್ಕೆ ಹೇಳಕತ್ತೆ ನಾನು ಮ್ಯಾಲೆ ಇರುವ ಅಲ್ಲಿ ಅಂತ ಹೇಳಿ. ನೀವು ಬಂದೆ ತಳಗ್ ಇಳಿದ ಇಲ್ರಿಪ್ಪ ಕಡಿಮೆ ಅನ್ಸೈತಿ. ಒಲ್ಲನಾಗತ್ತ ಚಚ್ಚಿ ಆದ್ರೂ ಹೋಗಿ ಒಂದ್ಸರ ಚೆಕ್ ಮಾಡಿಸ್ಕೊಂಡು ಇಂಜೆಕ್ಷನ್ ಯಾರ ಮಾಡಿದ್ರ ಮಾಡಿಸ್ಕೊಂಡ್ ಬರ್ತೇನ್ರಿ ಹೋಗಿ. ಇದು ಕ್ಲೈಮೇಟ್ ಹೇಳಕ್ ಬರಂಗಿಲ್ರಿ. ಈಗ ಗುಳಿಗೆ ತಗೊಂಡ್ರೆ ಆರಾಮ ಅನ್ಸೈತ್ರಿ. ಈಗ ಆಮೇಲೆ ಇನ್ನೊಂದ್ ಸ್ವಲ್ಪ ಮೈ ಬಿಸಿ ಅಲ್ಲಿ ಕುಳು ನೀರ್ ಬಿಟ್ಟು ದುಂಡಾಗ ಮಕ್ಕೊಂತಾಳ್ರಿ ವಾಸ ಹಚ್ಕೊಂಡ. ಈಗ ನೋಡ್ರಿಪ್ಪ ಮನೆಗಿಂದೆಲ್ಲ ಕೆಲಸ ಮುಗಿತ್ರಿ. ಬಟ್ಟೆ ಅಂತ ಎಲ್ಲ ನಿನ್ನೆ ತೊಳೆದು ಹಾಕಿದ್ದೇರಿ. ಸ್ವಲ್ಪ ಬಂಡೆ ಅವೆಲ್ಲ ಇದ್ದು ಎಲ್ಲ ತಿಕ್ಕಿದ್ದೇರಿ. ಇವತ್ತು ಬೆಳಗ್ಗಿಂತ ನಮ್ಮ ಮಳೆನ ಸ್ಟಾರ್ಟ್ ಆಗ್ಬಿಟ್ಟೈತಿ. ನಿನ್ನೆ ಒಟ್ಟ ಮಳೆ ಇದ್ದಿದ್ದಿಲ್ಲ, ಇವತ್ತು ಮಳೆನ ಸ್ಟಾರ್ಟ್ ಆಯ್ತು. ಹಂಗಾಗಿ ಮಳೆ ನಿಂತಾಗನೇ ಎಲ್ಲ ಕೆಲಸ ಪಟ ಅಂತೇಳಿ ಮಾಡ್ಕೊಂಬಿಟ್ಟೆ. ಯಾಕಂದ್ರೆ ಹೊರಗೆ ಮಾಡೋದಲ್ರಿ, ಮಳೆ ಬಂತಂದ್ರೆ ಏನು ಮಾಡೋಕೆ ಹಂಗಿಲ್ರಿ ಇಲ್ಲಿ ಮಳೆ ನಿಲ್ಲೋ ಮಟನ. ಹಾಗಾಗಿ ಬೆಳಗ್ಗೆನೆಲ್ಲ ಕೆಲಸ ಮುಗಿಸ್ಕೊಂಡಿರಿ ಹೊರಗಿಂದ. ಆಮೇಲೆ ಅನ್ನ ಸಾರು ಎಲ್ಲ ಮಾಡಿದೆ. ಆಕೆಗೆ ಸಾನಿಯ ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಟ್ಟೆ. ಆಕೆ ಉಪ್ಪಿಟ್ಟು ತಿಂದು ಗುಳಿಗೆ ತೊಗೊಂಡು ಮುಕ್ಕೊಂಡಾಳ್ರಿ. ಆಮೇಲೆ ಇವತ್ತು ನಿಮ್ಮ ಜೋಡಿ ಏನು ಶೇರ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸಾನಿಯನ ಬಗ್ಗೆ ಸ್ವಲ್ಪ ವಿಚಾರ ಶೇರ್ ಮಾಡ್ಕೋಬೇಕಂತೇಳಿ. ಏನಂತ ಹೇಳಿದ್ರೆ, ಎಲ್ಲರೂ ಫೋನ್ ಹಚ್ಚಿದವರು, ಆಮೇಲೆ ಕಮೆಂಟನ್ನು ಹಂಗೆ ಮಾಡತ್ತೀರಿ. ಯಾಕಂದ್ರೆ ನಾನೆಷ್ಟು ನಮ್ಮ ಮಕ್ಕಳನ್ನ ಎಷ್ಟು ನಾವು ಪ್ರೀತಿಸ್ತೀವಲ್ರಿ, ಅಷ್ಟು ನೀವು ಪ್ರೀತಿಸ್ತೀರಿ. ಅವ್ರನ್ನೂ ನೋಡ್ಬೇಕನ್ನೋ ಕಾಳಜಿ ಇರ್ತೈತೆ ನಿಮಗೂ. ಹಾಗಾಗಿ ಎಲ್ಲರೂ ಕೇಳಾಕತ್ತಿದ್ರಿ, ಯಾಕ್ರಿ ಸಾನಿಯಾಗ ಇನ್ಮೇಲಿಂತ್ರ ನೀವು ತೋರ್ಸಂಗಿಲ್ಲೇನೋ ವೀಡಿಯೋದೊಳಗೆ, ಸಾನಿಯಾ ವೀಡಿಯೋ ಮಾಡಲ್ಲೇನೋ, ಯಾಕೆ ತೋರಿಸೋಲ್ರಿ ನೀವು ಅಂತಂದೇಳಿ. ಮತ್ತು ನೀವು ಕೇಳೋದು ಬರೋಬ್ರಿ. ಯಾಕಂದ್ರೆ ನೀವು ನೋಡ್ಬೇಕು ನಮ್ಮ ಮಕ್ಕಳನ್ನ ಅಂತಂದೇಳಿ ನೀವು ಇದನ್ನು ಮಾಡ್ತಿರ್ತೀರಿ. ಹಂಗೇನಿಲ್ಲ ರೀ, ಸಾನಿಯಾಗ ನಾವು ತೋರಿಸ್ತೀವಿ. ಯಾಕಂದ್ರೆ ಈಗ ಸ್ವಲ್ಪ ಆರಾಮಿಲ್ದಂಗೆ ಆಗಿತ್ತಲ್ರಿ. ಹಾಗಾಗಿ ಅಲ್ಲೆಲ್ಲ ದವಾಖಾನೆ ಒಳಗೆ ಅಲ್ಲಿ ಸಲನ್ ಅದನ್ನೆಲ್ಲ ಹಚ್ಚಿ ಗುಳಿಗಿದು ಆಮೇಲೆ ಇಂಜೆಕ್ಷನ್ ಪವರ್ ಎಲ್ಲ ಇದಾಗಿ
ಅವಳು ಸ್ವಲ್ಪ ಮುಕ್ಕೊಂದು ಹೆಂಗೈತೆ ಅಂತ ಹೇಳಿದ್ರೆ ಹಿಂಗೆ ಕಪಾಳದೆಲ್ಲ ಸ್ವಲ್ಪ ದದ್ದರ್ಸಂಗಾಗ್ಯವ್ರು ಅವಳಿಗೆ. ಹಾಗಾಗಿ ನಾವು ವೀಡಿಯೋದಾಗ ತೊಗೊಂಡಿಲ್ಲ ಆಕಿಗೆ, ತೊಗೊತೀವಿ ರೀ, ಹಂಗೇನಿಲ್ಲ. ವೀಡಿಯೋನ ಆಕಿನೂ ಮಾಡ್ತಾಳೆ ರೀ, ನಾವು ವೀಡಿಯೋದ ವ್ಲಾಗ್ ಒಳಗೂ ತೊಗೊತೀವಿ. ಆದರೆ ಈಗಲ್ರಿ ಇನ್ನೊಂದು 4 ದಿನ ರೀ, ಯಾಕಂದ್ರೆ ಇನ್ನೂ ಸ್ವಲ್ಪ ಈಗ ಆಲ್ಮೋಸ್ಟ್ ಸ್ವಲ್ಪ ನಿಮ್ಮ ದೇವರ ಆಶೀರ್ವಾದಲಿಂತ್ರ ನಿಮ್ಮೆಲ್ಲರ ಆಶೀರ್ವಾದಲಿಂತ್ರ ನನ್ನ ಮಗಳು ರಿಕವರ್ ಆಗ್ಯಾಳ್ರಿ. ಇನ್ನೊಂದು 4 ದಿನ ರೀ. ಈಗ ಅವು ಯಾಕಂದ್ರೆ ಗುಳಿಗೆ ಸ್ಟ್ರಾಂಗ್ ಅದಾವ್ರಿ, ಅವು ಸ್ವಲ್ಪ ಊಟ ಮಾಡಿ ಗುಳಿಗೆ ತೊಗೊಳದ್ರಾಗ ಹೆಂಗೆ ಆಕತ್ತೆ ಅಂತ ಹೇಳಿದ್ರೆ ಮಕ್ಕೊಂದ ಬಿಡ್ತಾಳೆ ರೀ ಅವಳು. ಮಕ್ಕೊಂದು ಹೆಂಗೈತೆ ಅಂತ ಹೇಳಿದ್ರೆ ಮಕ್ಕೊಂದು ಎದ್ಮೇಲೆ ಮಕ್ಕ ನೋಡ್ತಿರಲ್ರಿ ನಾವು. ಈಗ ಆರಾಮಿದ್ದಾರ ಸ್ವಲ್ಪ ಮಧ್ಯಾಹ್ನ ಮಕ್ಕೊಂದು ಹೇಳೋದ್ರಾಗ ಅಂದ್ರೆ ಮಕ್ಕನ ಚೇಂಜ್ ಆಗಿರ್ತೈತೆ ರೀ. ಅದ್ರಾಗ ಅವಳು ಆರಾಮಿಲ್ದಾಳಲ್ರಿ, ಸ್ವಲ್ಪ ಮಕ್ಕ ದದ್ದರ್ಸ್ದಂಗೆ ಆಗೈತೆ. ಹಾಗಾಗಿ ನಾವು ತೊಗೊಂಡಿಲ್ಲ ರೀ ಆಕೆಗೆ. ಹಾಗೇನಿಲ್ಲ ರೀ, ಆಕೆನೂ ಮಾಡ್ತಾಳೆ ರೀ, ವೀಡಿಯೋ ಮಾಡ್ತಾಳೆ ರೀ ಆಕೆ ಚಾನಲ್ ಒಳಗೆ, ನಮ್ಮ ಜೊತೆ ಕಾಮಿಡಿ ವೀಡಿಯೋನೂ ಮಾಡ್ತಾಳೆ ರೀ. ಇಲ್ಲಾಂದ್ರೆ ನಾವು ಅದ್ರ ಲಾಗ್ಗಳ ತೊಗೊಂಡು ಇದನ್ನು ಮಾಡ್ತೀನಿ ರೀ. ಆಕೆ ಹೇಳ್ರಿ ಇನ್ನೊಂದು 4 ದಿನ ಮಮ್ಮಿ ನನಗೆ ಆರಾಮತ್ತಂದ್ರೆ ನನ್ನ ಚಾನಲ್ ಒಳಗೆ ನಾ ಮಾಡ್ತೀನಿ ವೀಡಿಯೋ ಅಂದಾಳೆ. ನೀ ಏನು ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡವ, ವೀಡಿಯೋ ಮಾಡೋದ್ರ ಬಗ್ಗೆ ಪೂರ ನೀನು ಉಂಡು ತಿಂದು ಆರಾಮಾಗಿರೋ ಆಮೇಲೆ ಮಾಡುವಂತೀನಿ. ಅದ್ರದ್ದು ಏನು ಈಗ ಅವಸರ ಇಲ್ಲ ಅಂತಂದು ಅದನ್ನೇ ಹೇಳಿವ್ರಿ ನಾವು. ಯಾಕಂದ್ರೆ ಮೊದಲು ಆರಾಮಿಲ್ಲ ಏನೆಲ್ಲ, ಮತ್ತು ವೀಡಿಯೋ ಮಾಡೋದು ಮತ್ತು ಅದೊಂದು ಟೆನ್ಷನ್ ಆಕೆಗೆ. ನೀ ಏನು ಟೆನ್ಷನ್ ತೊಗೋಬೇಡ, ಮೊದಲ ಡಾಕ್ಟ್ರ್ ಹೆಂಗೆ ಹೇಳ್ಯಾರ 1 ತಿಂಗಳ ಮಟನೂ ನಿನಗೆ ರೆಸ್ಟ್ ತೊಗೋಬೇಕಂತಂದು ಹೇಳ್ಯಾರ. ನೀ ಏನೆಲ್ಲ ಬಿಸಿ ಊಟ ಮಾಡೋದು ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಗುಳಿಗೆ ತೊಗೊಳೋದು ಅಷ್ಟ ಮಾಡಿ, ನೀನು ವೀಡಿಯೋ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ಅಂತಂದು ಹೇಳಿ. ಅದು ಪಾಪ ಹುಡುಗಿ ಮಾಡ್ಕೊತ ಇದ್ದಿದ್ದಲ್ರಿ, ಆಕೆಗೆ ಏನೋ ಕುದೊಂದು ಆಕೆನೂ ಬೇಜಾರಾಗ ಹಾಕತ್ತಂತ್ರಿ. ಹಂಗೆ ಮಾಡ್ತೀನಿ ಮಮ್ಮಿ, ಪಾಪ ಎಲ್ಲರೂ ಎಷ್ಟು ಚಂದ ನನ್ನ ಬಗ್ಗೆ ಕಮೆಂಟ್ ಮಾಡ್ಯಾರ, ನನ್ನ ಬಗ್ಗೆ ಕೇಳ್ಯಾರ, ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿ ಮಮ್ಮಿ. ನಾನು ಆರಾಮಾದ್ಮೇಲೆ ವೀಡಿಯೋ ಮಾಡಿದ್ಮೇಲೆ ಎಲ್ಲರಿಗೂ ಹೇಳ್ತೀನಿ ನಾನು. ಅವರೆಲ್ಲರ ಹಾರೈಕೆಲಿಂತ ನಾನು ಮತ್ತು ಆರಾಮಾಗಿ ಮನೆಗೆ ಬಂದೆ. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಾರ, ನನ್ನ ಮೇಲೆ ಅಷ್ಟಲ್ಲ ನಮ್ಮ ಇಡೀ ಫ್ಯಾಮ್ಲಿ ಮೇಲೇ ಎಲ್ಲರೂ ಎಷ್ಟು ಇದನ್ನ ಇಟ್ಟಾರ, ಪ್ರೀತಿ ಇಟ್ಟಾರ. ಅವರ ಹಾರೈಕೆಲಿಂತ್ರ ಆಶೀರ್ವಾದಲಿಂತ್ರ ಇವತ್ತು ನಾನು ಆರಾಮಾಗಿ ಮನೆಗೆ ಬಂದೆ. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳು ಮಮ್ಮಿ ಅಂತ ಹೇಳಿಲ್ಲ, ಅಥವಾ ಹೇಳ್ತೀನಿ ಅಂತ ಹೇಳಿದೆ. ಆಮೇಲೆ ಈಗ ಫೋನ್ ಹಚ್ಚಿದವ್ರು ಎಲ್ಲರೂ ಕೇಳಾಕತ್ತಿದ್ರೆ, ಯಾಕ್ರಿ ನಾವು ನೋಡ್ಬೇಕನ್ನತ್ತೀವಿ ಸಾನಿಯಾಗ ತೋರಿಸ್ರಿ ಅಂತೇಳಿ. ಇದೇ ಕಾರಣಕ್ಕೆ ಸಾನಿಯಾಗ ನಾವು ವೀಡಿಯೋದೊಳಗೆ ತೊಗೊಳಕತ್ತಿದ್ದಿಲ್ಲ ರೀ. ಇನ್ನೊಂದು 4 ದಿನ ರೀ, 4 ದಿನ ಆದಮೇಲೆ ನಮ್ಮ ಕಡೆಗೆ ಅವಳಾದ್ರೂ ಬ್ಲಾಗ್ ಮಾಡ್ತಾಳ್ರಿ, ಇಲ್ಲಾಂದ್ರೆ ನಮ್ಮ ಚಾನಲ್ ಒಳಗಾದ್ರೆ ನಾವು ಆಕೆಗೆ ತೋರಿಸಿ ಆಕೆ ಜೋಡಿ 1-2 ಮಾತಾಡಿಸಿ ಇದನ್ನು ಮಾಡ್ತೀನಿ ರೀ. ಯಾರೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ಅದನ್ನ ಹೇಳ್ಬೇಕಂತೇಳಿ, ಯಾಕಂದ್ರೆ ಈಗ ವೀಡಿಯೋದೊಳಗೆ ಒಮ್ಮೆ ಕ್ಲಿಯರಿಟಿ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಕತಿ. ಈಗ ಫೋನ್ ಹಚ್ಚಿದವ್ರು ಇದ್ರಿಗೆ ಅಷ್ಟೇ ಹೇಳಿದ್ವಿ ಅಂತ ಹೇಳಿದ್ರೆ ಎಲ್ಲರಿಗೂ ಹೆಂಗೆ ಗೊತ್ತಾಕತಿ. ಹಾಗಾಗಿ ಇವತ್ತು ಸಾನಿಯನ ಬಗ್ಗೆನ ಹೇಳ್ಬೇಕಂತ ಮಾಡಿದ್ವಿ. ಯಾಕಂದ್ರೆ ಎಲ್ಲರೂ ಹಂಗಾರೆ ಸಾನಿಯಾಗ ತೋರಿಸೋಲ್ರಿ, ಸಾನಿಯಾಗ ಇನ್ನು ಮುಂದೆ ಆಕೆ ವೀಡಿಯೋದಾಗ ಬರೋಂಗಿಲ್ಲೇನೋ, ಸಾನಿಯಾಗ ವೀಡಿಯೋ ಮಾಡೋಂಗಿಲ್ಲೇನ್ರಿ, ಸಾನಿಯಾಗ ನೋಡ್ಬೇಕು ಅನ್ಸತ್ತೈತಿ, ಯಾಕ್ರಿ ತೋರಿಸೋಲ್ರಿ ಸಾನಿಯಾಗ ಅಂತಂದು ಹೇಳಿ ಪ್ರತಿಯೊಬ್ಬರು ಇದನ್ನ ಕೇಳೋರಿ. ಹಂಗಾಗಿ ಇವತ್ತು ನಾನು ಹೇಳ್ಕೊಂಡೆ ರೀ. ಇದೇ ಕಾರಣಕ್ಕೆ ನಾವು ಸಾನಿಯಾಗ ವೀಡಿಯೋದಾಗ ತೊಗೊಳಕತ್ತಿದ್ದಿಲ್ಲ, ತೊಗೊತೀವಿ ರೀ ಇನ್ಮೇಲೆ. ಹಣ್ಣು ಹೆಚ್ಚಾಕೊಂತ್ರೆ ಡ್ರ್ಯಾಗನ್ ಭಾರಿ ಹಣ್ಣು ನೋಡಿದ್ದೆ. ಇದು ಫಸ್ಟಿಗೆ ನಾವು ನೋಡಿದಾಗ ಇದು ತಿನ್ನಕ್ಕನ ಹಾಕಿದ್ದಿಲ್ಲ ನಮಗೆ, ಹೆಂಗಿರ್ತೈತೆ ಬಿಡು ಅಂತಂದು ನೋಡ್ತಿದ್ವಿ, ಹಂಗೆ ಇಟ್ಟು ಬರ್ತಿದ್ವಿ. ಹುಬ್ಳಿಗೆ ಹೋದ್ರೆ ಆಮೇಲೆ ಇಲ್ಲಿ ಸಂತಿಗೆ ಹೋದ್ರನ ಯಾವಾಗ ಒಂದ್ಸರ ತಿಂದು ಇದ್ರಾಗೈತಲ್ಲ ಯಾರ್ದ ಹಣ್ಣೆ, ಒಂದು ಫುಲ್ ಕೆಂಪು ಇರ್ತೈತಿ, ಒಂದು ಬೆಳಗಿರ್ತೈತಿ. ಇದ್ರ ಬೆಳಗಿರ್ತೈತೇನ್ರಿ? ಅದು ನೋಡಿ ನೋಡ ಬೆಳಗಿದ್ದು ತೊಂಬತ್ತಲ್ಲ ಮಮ್ಮಿ ತೊಗೊಂಬೈತ್ರನ ರಕ್ಷೆ ಇಲ್ಲ ನನಗಷ್ಟೆ. ಇವು ಕಿವಿ ಹಣ್ಣು ಭಾಳ ಚಲೋ ಅಂತ, ಮಸ್ತ್ ಅಂತೀವಿ. ಇದಕ್ಕಿಂತ ಕಿವಿ ಹಣ್ಣು ಭಾಳ ಇದು ಚಲೋ. ಜ್ವರ ಬಂದಾಗಲಿ ಪೇಷಂಟ್ಗಳಿಗಾಗಲಿ ಈ ಹಣ್ಣು ಐತಲ್ಲ ಭಾರಿ ಬೆಸ್ಟ್ ಇದೆ. ಡಾಕ್ಟ್ರನ್ನ ನಮಗೆ ಹೇಳಿದ್ರಿ ಕೊಡ್ಬೇಕು ಇವನ್ನ ಕಿವಿ ಹಣ್ಣು ಆಮೇಲೆ ಇದನ್ನ ಅಂತಂದು ಹೇಳಿ. ಆಮೇಲೆ ಈಗ ಇನ್ನೊಂದ್ರಿ, ನಾವು ಅದು ಏರ್ಟೆಲಿಂದ ವೈಫೈ ತೆಗಿಸಿ ಜಿಯೋ, ಹಾಂ ಈಗ ಜಿಯೋದ ಚಲೋ ಬಿಡ. ಜಿಯೋದಾಗ ಚಲೋ ಬರ್ತಾನೆ. ಹಾಂ ಫಸ್ಟ್ ಹೇಳ್ಬೇಕಂದ್ರದಾಗ ವೈಫೈ ಬರ್ತೈತಿ, 5-9 ಮಟ್ಟ ನಾವು ಕನೆಕ್ಟ್ ಮಾಡ್ಕೋಬೋದು. ಅದು ಬಿಟ್ಟೈತಲ್ಲ ಮತ್ತೆ ಇದ್ರಾಗ ಚಾನಲ್ ಬರ್ತಾವ 1000 ಚಾನಲ್, ಕನ್ನಡ ಚಾನಲ್ ಎಲ್ಲ ಬರ್ತಾವು, ಹಿಂದಿ ಚಾನಲ್ ಎಲ್ಲ ಬರ್ತಾವು. ಇಲ್ಲಿ ಬೆನಿಫಿಟ್ ಏನಪ್ಪ ಅಂತಂದ್ರೆ ಚಾನಲ್ ಬರ್ತಾವಲ್ಲ, ಅದು ಬೆನಿಫಿಟ್ ಇಲ್ಲಿ. ಅದು ನಾವು ಏರ್ಟೆಲ್ ಇದು ಹಾಕ್ಸಿದ್ವಲ್ಲ, ಬರೀ ಅದು ವೈಫೈದ ಅಷ್ಟ ಕನೆಕ್ಟ್ ಮಾಡ್ಬೋದಾಗಿತ್ತು. ಆಮ್ಯಾಗ ಅದು ಹೆಚ್ಚಿಗೆ ರೊಕ್ಕ ಬರ್ತೈತಿ ಏರ್ಟೆಲ್ ಇದ್ದ. ಅವ್ರು ಅಂತಾರ 550 ರೂಪಾಯಿ ಅಂತ ಹೇಳಿ, ಅದಷ್ಟು ಬರಂಗಿಲ್ಲ. ಅದು ನಾವು ತುಂಬೋದೇನ್ರ ಒಂದ್ 2 ದಿನ ಹೆಚ್ಚು ಕಡಿಮೆ ಮಾಡಿದ್ದು ತಗೊಂಡಿನಿ, ಅದು 700 ರೂಪಾಯಿ ಹೋಗ್ತೈತಿ, 600 ರೂಪಾಯಿ ಹೋಗ್ತೈತಿ. 700 ರೂಪಾಯಿ ತುಂಬ ಆಯ್ತಿದ್ರಲ್ರಿಪ್ಪ ನೀವು. ಅವ್ರೇನಾದ್ರೆ 500 ರೂಪಾಯಿ ಅಷ್ಟ ತುಂಬೇಕು ನಾವು ತಿಂಗಳ ಅಂತ ಹೇಳಿದ್ರು. ಅದಷ್ಟು ಬರಂಗಿಲ್ಲ ಅದು. ಈಗ ಇದು ಅಷ್ಟ ಅಂತ ಹೋದಿಲ್ರಿ, ಇದು ಎಷ್ಟು ತುಂಬದ 550 ಇದೆ ತಿಂಗಳ. 550 ಹೆಂಗ್ ಗೊತ್ತನ, ಇಲ್ಲಿ ಚಾನಲ್ ಬರ್ತಾವು, ಬರೀ ವೈಫೈ ಅಷ್ಟ ಇಲ್ಲ.
ಅದ್ರ ಹಂಗಿಲ್ಲ ಬರೀ ವೈಫೈ ಅಷ್ಟೇ ಬರ್ತದೆ ಅದ್ರಾಗ. ಈಗ ನಾವು ಟಿವಿ ನೋಡ್ಬೇಕಂತಂದ್ ಹೇಳಿದ್ರೆ ಈ ಧಾರಾವಾಹಿ ಅದೆಲ್ಲ ನೋಡ್ಬೇಕಂದ್ ಬುಟ್ಟಿ ಹಾಕಿಸ್ಕೋಬೇಕಾಗಿತ್ತ. ಈ ಬುಟ್ಟಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದ್ರೊಳಗನ ಎಲ್ಲ ಬರ್ತಾವ 1000 ಚಾನಲ್. ಓದು ಬುಟ್ಟಿಗಟ್ಟೆ ಅಲ್ಲಿ ಓದು ಈಗ. ಹಾ ಚಲೋ ಐತಿ ಆಫರ್, ಮಸ್ತ್ ಐತಿ. ಫಸ್ಟ್ ಹೆಂಗ ಬಂತು ಒಳಗೆ ಕಾಲ ಹಂಗ. ಫಸ್ಟ್ ಟಿವಿ ಬಂದು, ಆಮ್ಯಾಗ ಆಂಡ್ರಾಯ್ಡ್ ಟಿವಿ ಬಂತ, ಆಮ್ಯಾಗ CD ಪ್ಲೇಯರ್ ಬಂತ, DVD ಬಂತ, ಈಗೆಲ್ಲ ಹೋಗಿಬಿಟ್ಟು. ಆಮೇಲೆ ಡಿಸ್ಸಿಂದ ವಯರ್ ಬಂದಿತ್ತ, ಈಗ ವಯರ್ ಇಲ್ಲ. ವಯರ್ ಐತೇನಿಲ್ರಿ ಈಗ ಅದ ಅಲ್ಲಿ ನಮ್ಮ ತಳಗಿ ಮೇಲೆ ಹಾಕ್ಸಿದ್ವಲ್ಲ ನಾವು. ಅದನ್ನು ಹಾಕ್ಸ್ತಾರ ಬಾ ಮಂದಿ. ಅದು ಇಲ್ಲಿ ಈಗ ಅದು ಕಡಿಮೆ ಹಾಕೊಂತ ಬರ್ತೈತಿ ಈಗ. ಬುಟ್ಟಿ ಹಾಕ್ಸಾಕೊಂತಾರ ಸ್ವಲ್ಪ ಜನ ಈಗ. ಆಮೇಲೆ ಈಗ ಬುಟ್ಟಿ ಹೋಗಿ ಮತ್ತೆ ಈಗ ನೋಡಿ, ಈಗ ನಾವು ಹಾಕ್ಸ್ಲಿಲ್ಲ ಜಿಯೋದ, ನಮ್ಮ ಬಾಬಾರ ಹಾಕ್ಸಿದ್ರಿ, ನಾವು ಹಾಕ್ಸಿದ್ವಿ ಮೊನ್ನೆ. ಇದು ಫಸ್ಟಿಗೆ 2,500 ರೂಪಾಯಿ ತುಂಬಿದ್ವಿ. 2,221 ರೂಪಾಯಿ. ಅದವರಿಗೆ ನಾವು ತುಂಬ್ದಂಗಲ್ಲ, 4 ತಿಂಗಳು ಫ್ರೀ ಅದು. ನಮ್ಗ ಅದ 4 ತಿಂಗಳು ಫ್ರೀ. 4 ತಿಂಗಳ ಆದ್ಮೇಲೆ ತಿಂಗಳ 500 ರೂಪಾಯಿ ತುಂಬ್ಕೊಂತ ಹೋಗೋದ. ಇಂಥವೇನು ಹಾಕಿಸ್ತೀವಲ್ಲ ನಾವು ಹೆಂಗ್ ಮಾಡ್ಬೇಕು ಅಂತಾನೆ, 1 ವರ್ಷದ ಒಮ್ಮೆ ಮಾಡಿಸ್ಬೇಕು ರೀಚಾರ್ಜ್. ಹೌದು, ಅಂದ್ರೆ ತಿಂಗಳ ಹಾಕ್ಸೋದ್ರಿಂದ ಹಂಗಿಲ್ಲ ನಮಗೆ. ಇದು ಆತ. ಆಮೇಲೆ ಮೊಬೈಲಿಂದ ರೀಚಾರ್ಜ್ ಆತ, ವರ್ಷಕ್ಕೊಂದ್ಸರ ಹಾಕ್ಸಿದ್ವಿ. ನಮಗನ ಇದು ಅದ, ಚಲೋ ಅದ. ಪ್ಲೇಟ್ ತಗೋ, ತಿಂತಮ್ಮನ ನೀನು ಅದನ್ನ ಹಣ್ಣು ತಿನ್ಬೇಕು ಅದನ್ನ. ಇದನ್ನ ಕೇಳ್ತೀನಿ, ಮಾರ್ಕೆಟ್ಗೆ ಹೋದ್ರೆ ಐತಲ್ಲ, ಇದನ್ನ ಕೇಳ್ತೀನಿ. ವೈಟ್ ಐತಿ ವರ್ಜನ್ ಅಂತ ಹೇಳಿ, ವೈಟ್ ಐತಿ, ವೈಟ್ ತೊಗೊಂಡ್ಬಿಡ್ತೀನಿ ಅದನ್ನ. ಆಮೇಲೆ ಒಂದಿಷ್ಟು ಕಿವಿಹಣ್ಣು ತೊಗೊಂಬರ್ಬೇಕು ನೋಡ್ರಿ. ಕಿವಿಹಣ್ಣು ಆಗ್ಯಾವ, ತೊಗೊಂಬರ್ಬೇಕು. ಕಿವಿಹಣ್ಣು ಇವನ ಕೂಡ ತೊಗೊಂಬರ್ರಿ. ದಾಳಂಬ್ರಿ ಹಣ್ಣು ಅಂತ ಅದಾವ. ಅವನೇನು ತಡಿ, ಪುಪ್ಪು ಅವ್ರು ಹೋಗ್ಯಾರ ಈಗ, ಫೋನ್ ಹಚ್ತಾರಂತ. 15 ಮಂದಿ ಅದ ಅಂತ ಪಾಳೆ. ಅವ ಆಗ್ಲೇ ಒಬ್ರು ಅಥವಾ ಇಬ್ರು ಇದ್ದ ಫೋನ್ ಹಚ್ತೀನಿ ಬರ್ರಿ ಅಂತಂದು ಹೇಳ್ಯಾರ ಪುಪ್ಪು. ಅವಾಗ ಹೋಗೋಣಂತ. ನೀವು ಊಟ ಮಾಡಿದೇನ ಈಗ? ಅಂತೀನಿ ಹಣ್ಣು. ಸಾನಿಯಾಗೆ ಬಸ್ರಕ್ಕೆ ಈಗ ತಿಂತಾಳ. ಸಾನಿಯಾ ಈಗ ಸಾನಿಯಾ ಅದನ್ನ ಹಣ್ಣು ತಿನ್ನಿ ಹೇಳಮ್ಮ. ಓ ಸಾನಿಯಾ, ಜಾಗೋ 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 ಸುಬಹ ಹೋ ಗಯಿ, दोपहर हो गई, सुबह हो गई, दोपहर के 2 हो गई.